ಜಾಗದಿಂದ ಬೇರೆ ರಾಜ್ಯಕ್ಕೆ IT ಕಂಪ್ನಿಗಳು ಹೋದರೆ ನೀವು ಪ್ರೊಟೆಸ್ಟನ್ನು ಮಾಡುವ ಹಂತಕ್ಕೆ ಹೋಗ್ತೀರಿ. ಅದೇ ನಿಮ್ಮ ಮೈತ್ರಿ ಪಕ್ಷ ಬಿಹಾರದಲ್ಲಿದ್ದು ನೀವು 75 ಸೀಟನ್ನು ಗೆದ್ಕೊಂಡು JDU ಬಿಟ್ಕೊಟ್ಟು ಅಲ್ಲಿ ಒಂದು ಉದ್ಯೋಗ ಅವಕಾಶ ಸಿಗ್ತಿಲ್ಲ ಅಂತಂದ್ರೆ ಇದು ದೊಡ್ಡ ಸಮಸ್ಯೆ ಅಲ್ವಾ? ಉದ್ಯೋಗ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿಷಯ ಏನಂತಂದರೆ, ಈಗ ಆಡಳಿತ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರಗಳೇ ಇರ್ಬೋದು, ಅಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮೂಲಭೂತವಾಗಿ ತೆಗೆದುಕೊಳ್ಬೇಕು. ಇವತ್ತು ಬಿಹಾರ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು, ಆ ಕಡೆಯಿಂದ ಹೆಚ್ಚು ವಲಸೆ ಬರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಕರ್ನಾಟಕದ ಮೂಲೆಗಳಿಗೆ ಹೋದರೆ ಇವತ್ತು ಬಿಹಾರಿಗಳು ಮತ್ತು ವೆಸ್ಟ್ ಬೆಂಗಾಲ್ನ ಜನರು ಸಿಗ್ತಾರೆ. ಹಂಗಂತೇಳಿ ನಾವು ಕೂಡ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಅವರಿಗೆ ಉದ್ಯೋಗಗಳನ್ನು ಅಲ್ಲಿ ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಅಂದರೆ ಹಿಂದೆ ಸರ್ಕಾರ ಮಾಡಿದ್ದ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರೆಲ್ಲರೂ ಆಗಲೇ ಸರಿ ಮಾಡಿದ್ದಿದ್ರೆ ಅದು ಇಲ್ಲಿವರೆಗೂ ಈಗಲೂ ಕೂಡ JDU ಮೇಲೆ ಮತ್ತು BJP ಮೇಲೆ ಜನರು ನಂಬಿಕೆ ಇಟ್ಟು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮುಂದುವರಿಸಿ ಮಾಡಬೇಕು. ಓಕೆ, ಕೊನೆಯದಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈಗ ಅಲ್ಲಿ ನೀವು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದ್ರಿ, ಈಗ ನಿತೀಶ್ ಕುಮಾರ್ ಅವ್ರನ್ನ ಇನ್ನೆವಿಟೇಬಲಿ CM ಮಾಡಲೇಬೇಕು, ಯಾಕಂತಂದ್ರೆ CM ಮಾಡದೆ ಮುಂದೆ ಹೋಗಕ್ಕೆ ಬರೋದಿಲ್ಲ, ಹಂಗಿದೆ ಪರಿಸ್ಥಿತಿ ಅಂತ. ಒಂದು ಕಡೆ ರಾಜಕಾರಣದ ದೃಷ್ಟಿಯಿಂದ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅಲ್ಲಿ, ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ, ಆಡಳಿತದ ದೃಷ್ಟಿಯಿಂದ ಮುಂದಿನ ವಿಷನ್ಸ್ ಏನಿದೆ ಬಿಹಾರಕ್ಕೆ? ಆಲ್ರೈಟ್ ಸರ್, ದಯವಿಟ್ಟು ಒಂದೇ ಒಂದು ಕ್ಷಣ ಅಪ್ಡೇಟ್ ಬರ್ತಾ ಇದೆ, ಒಂದೇ ಒಂದು ಬ್ರೇಕಿಂಗ್ ತಗೊಂಡು ವಿಲ್ ಮೂವ್ ಅಹೆಡ್. ಪಲ್ಟುರಾಮ್ ಓಕೆ, ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದ್ರು ಕೂಡ ಪಲ್ಟುರಾಮ್ ಛಾತಿ ಬದಲಾಗಿಲ್ಲ. 19 ವರ್ಷಗಳಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರದ್ದು 20ನೇ ವರ್ಷದ ಆಡಳಿತಕ್ಕೆ ನಿತೀಶ್ ಕುಮಾರ್ ಮತ್ತೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಅಂತ ಫೈನಲ್ ಆಗುತ್ತೆ. 10ನೇ ಬಾರಿಗೆ CM ಕುರ್ಚಿಗೆ ಏರ್ತಾ ಇದ್ದಾರಾ ಏನು ಅನ್ನೋದು ಕನ್ಫರ್ಮೇಷನ್ ಇನ್ನೊಂದು ಫ್ಯೂ ಅವರ್ಸಲ್ಲಿ ಸಿಗತ್ತೆ. ಚಾಣಕ್ಯ ಖ್ಯಾತಿಯ ನಿತೀಶ್ ಮತ್ತೆ ಜನನಾಯಕರಾಗ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ನಿತೀಶ್ಗೆ ಮಣೆ ಹಾಕಿದ್ದಾರೆ ಜನ ಅಂತ ಬಹಳ ಕ್ಲಿಯರ್ ಆಗಿ ಹಾಕಿದ್ದಾರೆ ಈ ಸಾರಿ. ಸೊ ಮೈತ್ರಿ ಬದಲಿಸಿದ್ರು ಕೂಡ ಅವರ ವೈಯಕ್ತಿಕ ಛಾಪು ಬದಲಾಗಿಲ್ಲ, ವ್ಯಕ್ತಿತ್ವದ ಛಾಪು ಬದಲಾಗಿಲ್ಲ ಅನ್ನುವಂಥದ್ದು. ಆಲ್ ರೈಟ್, ಎಸ್ ಸರ್, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ಲೀಸ್ ಗೋ ಹೆಡ್. ಈಗ ಬಿಹಾರ್ನಲ್ಲಿ ನಾವು ಆಡಳಿತಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ಏನು ಅನ್ನೋದು ಬೇರೆ ವಿಷಯ. ಆದರೆ ನಮ್ಮ ಗಠಬಂಧನ್ ಏನಿತ್ತು NDAದು, ನಾವು ಈ ಜನರ ಸಮಸ್ಯೆಗಳನ್ನು ಅರಿತು ಮುಂದೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಸಂಪೂರ್ಣ ಬೆಂಬಲವನ್ನು ಕೊಡ್ತದೆ, ಜನರಿಗೆ ಭರವಸೆ ಕೊಡ್ತದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತ ಮತ್ತು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ. ಆದರೆ ಭವಿಷ್ಯ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇವರು ಒಂದು ಮಾತನ್ನು ಕೇಳಿದ್ರು, ಪ್ರಶಾಂತ್ ಕಿಶೋರ್ ಅವರು ಕೆಲವು ವಿಚಾರಗಳನ್ನು ಎತ್ತಿದ್ರು ಅಂತ. ನಾನು ಇವತ್ತು ಹೇಳ್ತೇನೆ, ಯಾರೂ ಕೂಡ ಭವಿಷ್ಯ ಹೇಳ್ತಕ್ಕಂಥವ್ರು ಇರ್ತಾರಲ್ಲ, ಆ ಭವಿಷ್ಯ ಹೇಳ್ತಕ್ಕಂಥವರ ಭವಿಷ್ಯ ಏನು ಅನ್ನೋದನ್ನ ಯಾರಾದರೂ ಯೋಚನೆ ಮಾಡಬೇಕು ಅಂತ. ಅವರನ್ನ ಗೆಲ್ಲಿಸಿದೆ, ನಾನು ಇದನ್ನ ಪ್ಲಾನ್ ಮಾಡಿದ್ದೆ ಅಂತೆಲ್ಲ ಹೇಳೋರು. ಅವರ ಪರಿಸ್ಥಿತಿ ಏನಾಗಿದೆ ನೋಡಿ. ಬೆಳಗಿನ ಒಂದು 5 ಸರಿ ನಾನು ಪ್ರಸ್ತಾಪ ಮಾಡಿದ್ದೀನಿ ವಿಚಾರನ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ವೈಟ್ ಪೇಪರ್ ಮೇಲೆ ಬರೆದಿರೋದು ಪ್ರಶಾಂತ್ ಕಿಶೋರ್ ಅವರು ಏನಂತ, 2025ರ ಚುನಾವಣೆಯ ಫಲಿತಾಂಶದ ಬಳಿಕ ನಿತೀಶ್ ಕುಮಾರ್ ಅವರು CM ಆಗಿ ಇರೋದಿಲ್ಲ ಅಂತ. ಅಲ್ಲ, ಅವ್ರ ಭವಿಷ್ಯ ಹೇಳ್ತಾ ಇದ್ರು. ಇದುವರೆಗೂ ಅವ್ರು ಬೇರೆಯವರ ಭವಿಷ್ಯ, ನಾನು ಆ ಪಕ್ಷವನ್ನು ಗೆಲ್ಲಿಸ್ತೇನೆ, ಈ ಪಕ್ಷವನ್ನು ಗೆಲ್ಲಿಸ್ತೇನೆ, BJPಯನ್ನು ಗೆಲ್ಲಿಸಿದೆ, ಕಾಂಗ್ರೆಸ್ಸನ್ನು ಗೆಲ್ಲಿಸಿದೆ ಅಂತೇಳಿ ಹೇಳ್ತಿದ್ದವರ ಪರಿಸ್ಥಿತಿ ಇವತ್ತು ಅವರ ಭವಿಷ್ಯ ಏನಾಗಿದೆ ಅನ್ನೋದನ್ನು ನೋಡಿ. ಜನರ ತೀರ್ಮಾನದ ಮುಂದೆ ರಾಜಕೀಯ ಭವಿಷ್ಯಗಳು ಹೇಳಿ ಬರತಕ್ಕಂಥದ್ದು ಅಲ್ಲ. ನಾವು ಜನರ ಸಮಸ್ಯೆಗಳನ್ನು ಅರಿತು ಅವರ ಪರವಾಗಿ ನಿಂತು ಉತ್ತಮವಾದ ಕೆಲಸವನ್ನು ಮಾಡಿದರೆ ಖಂಡಿತ ಜನ ನಂಬುತ್ತಾರೆ, ಜನ ಮತ ಹಾಕ್ತಾರೆ, ನಮ್ಮನ್ನು ಆರಿಸಿ ಕಳಿಸ್ತಾರೆ. ಇವತ್ತು ಇಡೀ ದೇಶದಲ್ಲಿ
ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು NDA ಪರವಾಗಿ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ IT ಕಂಪನಿಗಳು ಹೋದ್ರೆ ನೀವು ಪ್ರೊಟೆಸ್ಟ್ ಅನ್ನ ಮಾಡುವ ಹಂತಕ್ಕೆ ಹೋಗ್ತೀರಿ. ಅದೇ ನಿಮ್ಮ ಮೈತ್ರಿ ಪಕ್ಷ ಬಿಹಾರದಲ್ಲಿದ್ದು ನೀವು 75 ಸೀಟನ್ನ ಗೆದ್ಕೊಂಡು JDU ಬಿಟ್ಕೊಟ್ಟು ಅಲ್ಲಿ ಒಂದು ಉದ್ಯೋಗ ಅವಕಾಶ ಸಿಗ್ತಿಲ್ಲ ಅಂತಂದ್ರೆ ಇದು ದೊಡ್ಡ ಸಮಸ್ಯೆ ಅಲ್ವಾ? ಉದ್ಯೋಗ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿಷಯ ಏನಂತಂದರೆ, ಈಗ ಆಡಳಿತ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರಗಳೇ ಇರ್ಬೋದು, ಅಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮೂಲಭೂತವಾಗಿ ತೆಗೆದುಕೊಳ್ಬೇಕು. ಇವತ್ತು ಬಿಹಾರ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು, ಆ ಕಡೆಯಿಂದ ಹೆಚ್ಚು ವಲಸೆ ಬರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಕರ್ನಾಟಕದ ಮೂಲೆಗಳಿಗೆ ಹೋದರೆ ಇವತ್ತು ಬಿಹಾರಿಗಳು ಮತ್ತು ವೆಸ್ಟ್ ಬೆಂಗಾಲ್ನ ಜನರು ಸಿಗ್ತಾರೆ. ಹಂಗಂತೇಳಿ ನಾವು ಕೂಡ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಅವರಿಗೆ ಉದ್ಯೋಗಗಳನ್ನು ಅಲ್ಲಿ ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಅಂದರೆ ಹಿಂದೆ ಸರ್ಕಾರ ಮಾಡಿದ್ದ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರೆಲ್ಲರೂ ಆಗಲೇ ಸರಿ ಮಾಡಿದ್ದಿದ್ರೆ ಅದು ಇಲ್ಲಿವರೆಗೂ ಈಗಲೂ ಕೂಡ JDU ಮೇಲೆ ಮತ್ತು BJP ಮೇಲೆ ಜನರು ನಂಬಿಕೆ ಇಟ್ಟು ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮುಂದುವರಿಸಿ ಮಾಡಬೇಕು. ಓಕೆ, ಕೊನೆಯದಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈಗ ಅಲ್ಲಿ ನೀವು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದ್ರಿ, ಈಗ ನಿತೀಶ್ ಕುಮಾರ್ ಅವ್ರನ್ನ ಇನ್ನೆವಿಟೇಬಲಿ CM ಮಾಡಲೇಬೇಕು, ಯಾಕಂತಂದ್ರೆ CM ಮಾಡದೆ ಮುಂದೆ ಹೋಗಕ್ಕೆ ಬರೋದಿಲ್ಲ, ಹಂಗಿದೆ ಪರಿಸ್ಥಿತಿ ಅಂತ. ಒಂದು ಕಡೆ ರಾಜಕಾರಣದ ದೃಷ್ಟಿಯಿಂದ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅಲ್ಲಿ, ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ, ಆಡಳಿತದ ದೃಷ್ಟಿಯಿಂದ ಮುಂದಿನ ವಿಷನ್ಸ್ ಏನಿದೆ ಬಿಹಾರಕ್ಕೆ? ಸರ್, ದಯವಿಟ್ಟು ಒಂದೇ ಒಂದು ಕ್ಷಣ ಅಪ್ಡೇಟ್ ಬರ್ತಾ ಇದೆ, ಒಂದೇ ಒಂದು ಬ್ರೇಕಿಂಗ್ ತಗೊಂಡು ವಿಲ್ ಮೂವ್ ಅಹೆಡ್. ಪಲ್ಟುರಾಮ್ ಓಕೆ, ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದ್ರು ಕೂಡ ಪಲ್ಟುರಾಮ್ ಛಾತಿ ಬದಲಾಗಿಲ್ಲ. 19 ವರ್ಷಗಳಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರದ್ದು 20ನೇ ವರ್ಷದ ಆಡಳಿತಕ್ಕೆ ನಿತೀಶ್ ಕುಮಾರ್ ಮತ್ತೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಅಂತ ಫೈನಲ್ ಆಗುತ್ತೆ. 10ನೇ ಬಾರಿಗೆ CM ಕುರ್ಚಿಗೆ ಏರ್ತಾ ಇದ್ದಾರಾ ಏನು ಅನ್ನೋದು ಕನ್ಫರ್ಮೇಷನ್ ಇನ್ನೊಂದು ಫ್ಯೂ ಅವರ್ಸಲ್ಲಿ ಸಿಗತ್ತೆ. ಚಾಣಕ್ಯ ಖ್ಯಾತಿಯ ನಿತೀಶ್ ಮತ್ತೆ ಜನನಾಯಕರಾಗ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ನಿತೀಶ್ಗೆ ಮಣೆ ಹಾಕಿದ್ದಾರೆ ಜನ ಅಂತ ಬಹಳ ಕ್ಲಿಯರ್ ಆಗಿ ಹಾಕಿದ್ದಾರೆ ಈ ಸಾರಿ. ಸೊ ಮೈತ್ರಿ ಬದಲಿಸಿದ್ರು ಕೂಡ ಅವರ ವೈಯಕ್ತಿಕ ಛಾಪು ಬದಲಾಗಿಲ್ಲ, ವ್ಯಕ್ತಿತ್ವದ ಛಾಪು ಬದಲಾಗಿಲ್ಲ ಅನ್ನುವಂಥದ್ದು. ಆಲ್ ರೈಟ್, ಎಸ್ ಸರ್, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ಲೀಸ್ ಗೋ ಹೆಡ್. ಈಗ ಬಿಹಾರ್ನಲ್ಲಿ ನಾವು ಆಡಳಿತಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ಏನು ಅನ್ನೋದು ಬೇರೆ ವಿಷಯ. ಆದರೆ ನಮ್ಮ ಗಠಬಂಧನ್ ಏನಿತ್ತು NDAದು, ನಾವು ಈ ಜನರ ಸಮಸ್ಯೆಗಳನ್ನು ಅರಿತು ಮುಂದೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಸಂಪೂರ್ಣ ಬೆಂಬಲವನ್ನು ಕೊಡ್ತದೆ, ಜನರಿಗೆ ಭರವಸೆ ಕೊಡ್ತದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತ ಮತ್ತು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತ. ಆದರೆ ಭವಿಷ್ಯ ಅಂತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇವರು ಒಂದು ಮಾತನ್ನು ಕೇಳಿದ್ರು, ಪ್ರಶಾಂತ್ ಕಿಶೋರ್ ಅವರು ಕೆಲವು ವಿಚಾರಗಳನ್ನು ಎತ್ತಿದ್ರು ಅಂತ. ನಾನು ಇವತ್ತು ಹೇಳ್ತೇನೆ, ಯಾರೂ ಕೂಡ ಭವಿಷ್ಯ ಹೇಳ್ತಕ್ಕಂಥವ್ರು ಇರ್ತಾರಲ್ಲ, ಆ ಭವಿಷ್ಯ ಹೇಳ್ತಕ್ಕಂಥವರ ಭವಿಷ್ಯ ಏನು ಅನ್ನೋದನ್ನ ಯಾರಾದರೂ ಯೋಚನೆ ಮಾಡಬೇಕು ಅಂತ. ಅವರನ್ನ ಗೆಲ್ಲಿಸಿದೆ, ನಾನು ಇದನ್ನ ಪ್ಲಾನ್ ಮಾಡಿದ್ದೆ ಅಂತೆಲ್ಲ ಹೇಳೋರು. ಅವರ ಪರಿಸ್ಥಿತಿ ಏನಾಗಿದೆ ನೋಡಿ. ಬೆಳಗಿನ ಒಂದು 5 ಸರಿ ನಾನು ಪ್ರಸ್ತಾಪ ಮಾಡಿದ್ದೀನಿ ವಿಚಾರನ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ವೈಟ್ ಪೇಪರ್ ಮೇಲೆ ಬರೆದಿರೋದು ಪ್ರಶಾಂತ್ ಕಿಶೋರ್ ಅವರು ಏನಂತ, 2025ರ ಚುನಾವಣೆಯ ಫಲಿತಾಂಶದ ಬಳಿಕ ನಿತೀಶ್ ಕುಮಾರ್ ಅವರು CM ಆಗಿ ಇರೋದಿಲ್ಲ ಅಂತ. ಅಲ್ಲ, ಅವ್ರ ಭವಿಷ್ಯ ಹೇಳ್ತಾ ಇದ್ರು. ಇದುವರೆಗೂ ಅವ್ರು ಬೇರೆಯವರ ಭವಿಷ್ಯ, ನಾನು ಆ ಪಕ್ಷವನ್ನು ಗೆಲ್ಲಿಸ್ತೇನೆ, ಈ ಪಕ್ಷವನ್ನು ಗೆಲ್ಲಿಸ್ತೇನೆ, BJPಯನ್ನು ಗೆಲ್ಲಿಸಿದೆ, ಕಾಂಗ್ರೆಸ್ಸನ್ನು ಗೆಲ್ಲಿಸಿದೆ ಅಂತೇಳಿ ಹೇಳ್ತಿದ್ದವರ ಪರಿಸ್ಥಿತಿ ಇವತ್ತು ಅವರ ಭವಿಷ್ಯ ಏನಾಗಿದೆ ಅನ್ನೋದನ್ನು ನೋಡಿ. ಜನರ ತೀರ್ಮಾನದ ಮುಂದೆ ರಾಜಕೀಯ ಭವಿಷ್ಯಗಳು ಹೇಳಿ ಬರತಕ್ಕಂಥದ್ದು ಅಲ್ಲ. ನಾವು ಜನರ ಸಮಸ್ಯೆಗಳನ್ನು ಅರಿತು ಅವರ ಪರವಾಗಿ ನಿಂತು ಉತ್ತಮವಾದ ಕೆಲಸವನ್ನು ಮಾಡಿದರೆ ಖಂಡಿತ ಜನ ನಂಬುತ್ತಾರೆ, ಜನ ಮತ ಹಾಕ್ತಾರೆ, ನಮ್ಮನ್ನು ಆರಿಸಿ ಕಳಿಸ್ತಾರೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು NDA ಪರವಾಗಿ